ನಮಸ್ತೆ, ಎಲ್ಲರಿಗೂ ಕ್ವಶನ್ ಸ್ವಾಗತ. ನೋಡಿ, ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿ ನೆಕ್ಸ್ಟ್ ಬರುವಂತದ್ದು ಏನಂತ ಹೇಳಿದ್ರೆ, ನಮ್ಮನ್ನು ತುಂಬಾ ಜನ ತಿಳ್ಕೊಂಡಿದ್ದಾರೆ ನಾವು ಖಾಲಿ ಆಪ್ಷನ್ ಬೈಯಿಂಗ್ ಮಾತ್ರ ಮಾಡೋದು ಅಂತ. ನಾವು ಆಪ್ಷನ್ ಬೈಯಿಂಗ್ ಬಿಟ್ಟು ಮತ್ತೆ ನಮ್ಗೇನು ಗೊತ್ತಿಲ್ಲ ಅಂತ. ಇಲ್ಲ ಸರ್, ನಾವು ಆಪ್ಷನ್ ಬೈಯಿಂಗ್ ಆಗ್ಬೋದು, ಆಪ್ಷನ್ ಸೆಲ್ಲಿಂಗ್ ಆಗ್ಬೋದು, ಯಾವುದು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದನ್ನ ಎರಡು ಮಾಡ್ಬೇಕಂದ್ರೆ ಇರುವಂತಹ ಬೇಸಿಕ್ ಡಿಫ್ರೆನ್ಸಸ್ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಓಕೆ, ಈಗ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಕೆಲವರು ಡೌಟ್ ಕೇಳಿದ್ದಾರೆ, ಯೂಟ್ಯೂಬ್ ಅಲ್ಲೂ ಕೇಳಿದ್ದಾರೆ ಆಪ್ಷನ್ ಸೆಲ್ಲಿಂಗ್ ಹೇಗ್ ಮಾಡೋದು ಅಂತ. ಸೊ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಡುವ. ಓಕೆನಾ? ಸೊ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಪ್ಷನ್ ಬೈಯಿಂಗ್ ಮಾಡಿ, ಆಪ್ಷನ್ ಸೆಲ್ಲಿಂಗ್ ಮಾಡಿ. ಎಲ್ಲರಿಗೂ ಕಾಮನ್ ಆಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಡೈರೆಕ್ಷನ್. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ಮಾತ್ರ ನಾವು ಅದು ಟ್ರೇಡ್ ಅಲ್ಲಿ ನಾವು ಕುತ್ಕೊಬಹುದು. ಕರೆಕ್ಟ್ ಅಲ್ವಾ? ಡೈರೆಕ್ಷನ್ ಅಲ್ಲಿ. ಸೊ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ದಿದ್ದವ್ರು ಏನ್ ಮಾಡ್ತಾರೆ, ಆಪ್ಷನ್ ಸೆಲ್ಲಿಂಗ್ ಅನ್ನ ವಿತ್ ಎಡ್ಜಿಂಗ್ ಮಾಡಕ್ ಹೋಗ್ತಾರೆ. ಸೊ ಎಡ್ಜಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಥವಾ ಎಡ್ಜಿಂಗ್ ಇರೋದೇ ಮೂವ್ಮೆಂಟ್ ಬಂದಾಗ, ಪ್ರಾಫಿಟ್ ಬಂದಾಗ್ಲೂ ಕಮ್ಮಿ, ಲಾಸ್ ಆದಾಗ್ಲೂ ಸ್ವಲ್ಪ ಮಿನಿಮಮ್ ಲಾಸ್ ಅಂತ ಕೊಟ್ಟು ಎಡ್ಜಿಂಗ್ ಅನ್ನ ಇಟ್ಕೊಳ್ತಾರೆ. ಬಟ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಅದನ್ನ ನೇಕೆಡ್ ಸೆಲ್ಲಿಂಗ್ ಅನ್ನು ಸಹ ಮಾಡಬಹುದು. ಓಕೆನಾ? ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರು. ಯಾಕೆಂದ್ರೆ ಸ್ಟಾಪ್ ಲಾಸ್ ಅನ್ನೋದನ್ನ ನಾವು ಇಟ್ಟೇ ಇಡ್ತೀವಿ. ನಾವು ಸ್ಟಾಪ್ ಲಾಸ್ ಇಡದೆ ಯಾವುದೇ ರೀತಿ ಯಾವುದೇ ಟ್ರೇಡ್ ಅನ್ನ ಮಾಡೋದಿಲ್ಲ. ಹಾಗಾಗಿ ನಾವು ಸ್ಟಾಪ್ ಲಾಸ್ ಅನ್ನ ಇಟ್ಟೇ ಇಡ್ತೀವಿ. ಅದೇ ಪ್ರಕಾರವಾಗಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಮಿನಿಮಮ್ ಲಾಸ್ ಅಥವಾ ಮಿನಿಮಮ್ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುವಂತಹ ವ್ಯವಸ್ಥೆ ಇರುತ್ತೆ. ಸೆಕೆಂಡ್ ಥಿಂಗ್, ಎಲ್ಲರಿಗೂ ಎಂಟ್ರಿ ಪಾಯಿಂಟ್ ಬೇಕು. ಆಪ್ಷನ್ ಸೆಲ್ಲರ್ ಆಗಿರ್ಲಿ, ಆಪ್ಷನ್ ಬೈಯರ್ ಆಗಿರ್ಲಿ, ಅವ್ರಿಗೆ ಎಂಟ್ರಿ ಪಾಯಿಂಟ್ ಅನ್ನೋದು ಖಂಡಿತವಾಗ್ಲೂ ಬೇಕು. ಎಂಟ್ರಿ ಗೊತ್ತಿದ್ರೆ ಮಾತ್ರ ನಾವು ಸ್ಟಾಪ್ ಲಾಸ್ ಅನ್ನ ಪ್ರಾಪರ್ ಆಗಿ ಇಟ್ಟು ಕಾಯ್ಬೋದು. ಅಂಡ್ ಸ್ಟಾಪ್ ಲಾಸ್ ಇಟ್ಟಿವಿ ಅಂತ ಆದ್ರೆ ನಮ್ಗೆ ಟಾರ್ಗೆಟ್ ಕರೆಕ್ಟ್ ಆಗಿ ಬರುತ್ತೆ. ಅಂಡ್ ನಮ್ಮ ಈ ಒಂದು ಸ್ಟ್ರಾಟರ್ಜಿ ಆಪ್ಷನ್ ಬೈಯರ್ ಗಿಂತ ಜಾಸ್ತಿ ಆಪ್ಷನ್ ಸೆಲ್ಲರ್ಸ್ಗೆ ಇದು ಧಮಾಕ. ಆಪ್ಷನ್ ಸೆಲ್ಲರ್ಸ್ಗೆ ಇದು ಧಮಾಕ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲರ್ಸ್ ತುಂಬಾ ಹೊತ್ತು ಕೂತ್ಕೊಳ್ತಾರೆ. ಸೊ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಅವ್ರಿಗೆ ಒಳ್ಳೆ ರೀತಿಯ ಪ್ರಾಫಿಟ್ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಯಾವ ಸಿಗುತ್ತೆ ಅಂದ್ರೆ ಟೀಟಾ ಡಿ ಕೆ ಇಂದ ಸಿಗುತ್ತೆ. ಟೀಟಾ ಅಂದ್ರೆ ಏನು? ಆಪ್ಷನ್ ಸೆಲ್ಲರ್ಸ್ ಗೆ ಇರುವಂತಹ ಮೇನ್ ವ್ಯಾಲ್ಯೂ ಟೀಟಾದಲ್ಲಿ ಅಂದ್ರೆ ಡಿ ಕೆ. ಕರಗುತ್ತೆ ಸರ್, ಅವ್ರು ಕರಗ್ತಾ ಇದ್ದಾನೆ ಅಂತಂದ್ರೆ ಡಿ ಕೆ ಆಗ್ತಾ ಇದೆ. ಡಿ ಕೆ ಅಂದ್ರೆ ಟೀಟಾ ವ್ಯಾಲ್ಯೂ ಲೆಸ್ ಆಗ್ತಾ ಇದೆ ಅಂತ ಲೆಕ್ಕ. ಟೀಟಾ ವ್ಯಾಲ್ಯೂ ಸಿಗುತ್ತೆ. ಆಪ್ಷನ್ ಬೈಯರ್ ಸಿಗಿರೋದು ಡೆಲ್ಟಾ ವ್ಯಾಲ್ಯೂ ಮಾತ್ರ, ಅದು ಮೂವ್ಮೆಂಟ್ ಆದಾಗ ಬರುವಂತಹ ವ್ಯಾಲ್ಯೂ. ಸೊ ನಿಮಗೆ ಡೈರೆಕ್ಷನ್ ಗೊತ್ತಿದ್ರೆ ನಿಮಗೆ ಟೀಟಾ ವ್ಯಾಲ್ಯೂ ಹೇಗೂ ನಿಮ್ಮ ಫೇವರಬಲ್ ಫ್ರೆಂಡ್ ಆಪ್ಷನ್ ಸೆಲ್ಲರ್ಸ್ಗೆ. ನಿಮ್ಗೆ ಡೈರೆಕ್ಷನ್ ಗೊತ್ತಿದ್ರೆ ಟೀಟಾ ಒಟ್ಟಿಗೆ ಡೆಲ್ಟಾನು ಸೇರುತ್ತೆ. ಎರಡೂ ಸೇರಿದಾಗ ನಿಮ್ಗೆ ಲಾಭ ಜಾಸ್ತಿ ಸಿಗುವಂತಹ ವ್ಯವಸ್ಥೆ. ಓಕೆನಾ? ಸೊ ಅದೇ ಪ್ರಕಾರವಾಗಿ ನಾವು ಇವತ್ತು ಆಪ್ಷನ್ ಸೆಲ್ಲರ್ ಹೇಗ್ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಒಂದು ಮೇನ್ ಆಗಿ ಏನಂದ್ರೆ, ಈಗ ನಾವು ಡೈರೆಕ್ಷನ್ ಪ್ರಕಾರ ಏನ್ ಹೇಳ್ತೀವಿ, 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಬೇಕು. 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿದ್ವಿ. 12 ಗಂಟೆ ಝೋನ್ ಗಿಂತ ಕೆಳಗಿದ್ರೆ ನಾವು ಏನ್ ಮಾಡಬೇಕು, ಪುಟ್ ಸೈಡ್ ಕೂತ್ಕೊಬೇಕು. ಕರೆಕ್ಟ್ ಅಲ್ವಾ? ಅದು ಯಾವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ, ಆ 9:15 ಗಂಟೆ ಕ್ಯಾಂಡಲ್ ಬ್ರೇಕ್ ಆದಾಗ ನಮ್ಗೆ ಪುಟ್ ಸೈಡ್ ಕೂತ್ಕೊಳ್ಳೋಕೆ ಕನ್ಫರ್ಮೇಶನ್ ಸಿಗುತ್ತೆ. ಸರಿಯಾ? ಸೊ ಇದೇ ಟೈಮ್ ಅಲ್ಲಿ ನಾವೇನ್ ಮಾಡೋದು, ಉಲ್ಟಾ ಥಿಂಕಿಂಗ್ ಅಂದ್ರೆ ಏನು, ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡಬೇಕು, 12 ಗಂಟೆ ಝೋನ್ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ, 12 ಗಂಟೆ ಝೋನ್ ಗಿಂತ ಕೆಳಗಿದೆ, 9:15 ಬ್ರೇಕ್ ಆಗ್ತಿದೆ ಅಂದ್ರೆ ಅವರು ಸಿ ಅನ್ನ ಸೆಲ್ ಮಾಡಬೇಕು. ಸಿ ಅನ್ನ ಸೆಲ್ ಮಾಡಿ ಅದಕ್ಕೆ ಬೇಕಾಗುವಂತಹ ಸ್ಟಾಪ್ ಲಾಸ್ ಇಟ್ರು ಅಂತ ಆದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಗೆ ಇಲ್ಲಿ ನೋಡೋಣ. ಸೊ ಈಗ ಇಲ್ಲಿ ಉದಾಹರಣೆಗೆ ನಾವು ಸಿ ತಗೊಳ್ತಿದೀವಿ. ಓಕೆನಾ? ಈಗ ಇಲ್ಲಿ ಸಿ ತಗೊಂಡಾಗ 9:15 ಗಂಟೆದ್ದು ಲೋ, 9:15 ಗಂಟೆದ್ದು ಲೋ ಬ್ರೇಕ್ ಆದಾಗ ಅವರು ಸೆಲ್ಲಿಂಗ್ ಮಾಡ್ತಾರೆ. 9:15 ಗಂಟೆದ್ದು ಲೋ ಏನಿದೆ, 9:15 ಗಂಟೆದ್ದು ಲೋ 198 ರೂಪಾಯಿ ಇದೆ. ಸೊ 198 ರೂಪಾಯಿಗೆ ಅವರು ಸೆಲ್ ಮಾಡಿ, ಯಾವಾಗ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಹತ್ರ ಬರಬೇಕಾದ್ರೆ ಇಲ್ಲಿ ಸೆಲ್ ಮಾಡುವಂತದ್ದು. ಓಕೆನಾ? ಇಲ್ಲಿ ಸೆಲ್ ಮಾಡಿ ಅವರು ಸ್ಟಾಪ್ ಲಾಸ್ ಅನ್ನ ಏನ್ ಮಾಡ್ತಾರೆ, ಅವರು ಸ್ಟಾಪ್ ಲಾಸ್ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಈ ಕ್ಯಾಂಡಲಿನ ಹೈಗ್ ಇಡಬೇಕು. ಇಟ್ ಇಸ್ ಟೂ ಹೆವಿ. 264 ಅಂದ್ರೆ 70 ಪಾಯಿಂಟ್ ಸ್ಟಾಪ್ ಲಾಸ್ 65 ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ. ಅಷ್ಟು ಕೊಡಕ್ ಆಗಲ್ಲ. ಸೊ ನಾವು ಅಂತ ಟೈಮ್ ಅಲ್ಲಿ ಅದರ ಮಿಡ್ ಪಾಯಿಂಟ್ ಅನ್ನ ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡಿ ಒಂದು 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟು ನಾವು ವೆಯ್ಟ್ ಮಾಡೋದು. ನಮ್ಮ ಟಾರ್ಗೆಟ್ ಏನು, 1:1 ಅಂದ್ರೆ 20 ಪಾಯಿಂಟ್ಸ್ ಬರಬೇಕು. 198 ಇಂದ 20 ಪಾಯಿಂಟ್ಸ್ ಅಂದ್ರೆ ಏನಾಗುತ್ತೆ, 178 ಬರಬೇಕು. ಬರ್ತದೆ. ಅದಕ್ಕಿಂತನೂ ಜಾಸ್ತಿ ಅಂತ ಹೇಳಿದಾಗ 1:2 40 ಪಾಯಿಂಟ್ಸ್ 158 ಬಂದಿದೆ. ಅಂಡ್ ಈಗ ಸ್ಟಿಲ್ ಮಾರ್ಕೆಟ್ ನಮ್ಮ ಫೇವರಬಲ್ಲೇ ರನ್ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇದು ಡಬಲ್
ಟಾಪ್ ಮಾಡಿದೆ. ಯಾವ ಜಾಗದಲ್ಲಿ? ನಮ್ಮ ಫೇವರಬಲ್ ಜಾಗದಲ್ಲಿ ಡಬಲ್ ಟಾಪ್ ಮಾಡಿದೆ. ಸೊ ಫೇವರಬಲ್ ಜಾಗದಲ್ಲಿ ಡಬಲ್ ಟಾಪ್ ಮಾಡಿದಾಗ ನಾವು ಇನ್ನು ಸ್ವಲ್ಪ ಗ್ಯಾರಂಟಿಡ್ ಆಗಿ ಕೂತ್ಕೊಬಹುದು. ಫಸ್ಟ್ ಏನಿದೆಯೋ ಆ ಸ್ವಿಂಗ್ ವರೆಗೆ ಫಸ್ಟ್ ಟಾರ್ಗೆಟ್ ಬಂತಂತಾದ್ರೆ ಅದನ್ನ ಬ್ರೇಕ್ ಆದಾಗ ನಮಗೆ ನೆಕ್ಸ್ಟ್ ಟಾರ್ಗೆಟ್ ವರೆಗೂ ವೆಯ್ಟ್ ಮಾಡ್ತಾ ಹೋಗ್ಬೋದು. ಮತ್ತೆ ನಮ್ಮ ಕೋರ್ಸ್ ಅಲ್ಲಿ ನಿಮಗೆ ಅದಕ್ಕೆ ಬೇಕಾಗುವಂತಹ ಟಾರ್ಗೆಟ್ ಸೆಟ್ಟಿಂಗು ಮತ್ತೆ ಲೈನ್ಸ್ಗಳು ಹೇಗೆ ಕೊಡಬೇಕು ಅನ್ನೋದನ್ನು ನಾವು ಇಲ್ಲಿ ಕೋರ್ಸ್ ಅಲ್ಲಿ ಕ್ಲಿಯರ್ ಆಗಿದೆ. ಆ ಕೋರ್ಸ್ ಮುಖಾಂತರ ನೀವು ನೋಡಿದಾಗ ದಿನದಲ್ಲಿ ನೋಡಿ, ಈಗಲೂ ಸ್ಟಿಲ್ ರನ್ನಿಂಗು 128 ಇದೆ. 128 ಅಂದ್ರೆ ಆಲ್ಮೋಸ್ಟ್ 70 ಪಾಯಿಂಟ್ಸ್ ಇನ್ ಎ ಸಿಂಗಲ್ ಟ್ರೇಡ್. ಬೆಳಿಗ್ಗೆಯಿಂದ ಒಂದೇ ಡೈರೆಕ್ಷನ್ ಅಲ್ಲಿ ಕೂತಿದ್ದೀರಿ. ಇವತ್ತಿನ ಮಾತ್ರ ಅಲ್ಲ, ಈಗ ನಿನ್ನೆದು ನೋಡೋಣ. ಸೊ ನಿನ್ನೆದು ನೋಡೋಣ, ಒಂದು 4 ದಿವಸದ ನೋಡ್ಕೊಂಬರೋಣ. ಯಾಕಂದ್ರೆ ಈಗ ಒಂದು ವಾರದ್ದು ನಮ್ಗೆ ಎಕ್ಸ್ಪೈರಿದು ಸಿಗುತ್ತೆ. ಹಾಗಾಗಿ ಈಗ ನಿನ್ನೆ ನೋಡಿದಾಗ, ನಿನ್ನೆ ಏನಿದೆ 12 ಗಂಟೆ ಝೋನು, ನಿನ್ನೆ 12 ಗಂಟೆ ಝೋನು ಇಲ್ಲಿದೆ. ಓಕೆ, 12 ಗಂಟೆ ಝೋನ್ಗಿಂತ ಮೇಲಿದ್ರೆ ನಾವ್ ಏನ್ ನೋಡ್ಬೇಕು? ನಾವು ಸಿ ಅನ್ನ ನೋಡ್ಬೇಕು. ಸಿ ಅನ್ನ ನೋಡ್ಬೇಕಂದ್ರೆ ನಾವಿಲ್ಲಿ ಏನ್ ನೋಡ್ಬೇಕು? ಪಿ ಅನ್ನ ಸೆಲ್ ಮಾಡೋದಕ್ಕೆ ನೋಡ್ಬೇಕು. ಸೊ ನಿನ್ನೆಯ ಮಾರ್ಕೆಟ್ ಅಲ್ಲಿ ನಾವು ಪಿ ಅನ್ನ ಸೆಲ್ ಮಾಡೋದಕ್ಕೆ ಅಂತ ಕೂತ್ರೆ ನೋಡಿ, 9:15 ಗಂಟೆ ಕ್ಯಾಂಡಲ್ದು ಲೋ ಬ್ರೇಕ್ ಆದ ನಂತರ 157 ಇಂದ ಅದು ಹೋಗಿದ್ದು ಲೋ ಎಲ್ಲಿವರೆಗೆ ಹೋಗಿದೆ? 108. ಅಂದ್ರೆ 50 ಪಾಯಿಂಟ್ಸ್ ಟ್ರೇಡ್ ಸಿಕ್ಕಿದೆ. ಕ್ಲೋಸಿಂಗು ಸಹ ಕೆಳಗೆ ಇದೆ 123. ಎಂಡ್ವರೆಗೂ ಅದು ಮೇಲ್ ಬರಲಿಲ್ಲ. ಕರೆಕ್ಟಾ? ಅಂದ್ರೆ ಅರ್ಥ, ಈಗ ಇದು ಯಾಕೆ ಎಲ್ಲಿ ಸೆಲ್ ಮಾಡಬೇಕು, ಕನ್ಫರ್ಮೇಶನ್ ಯಾವಾಗ, ಬ್ರೇಕ್ಔಟ್ ಅಲ್ಲಿ ಯಾವಾಗ ಮಾಡಬೇಕು, ರೀಟೆಸ್ಟ್ ಅಲ್ಲಿ ಯಾವಾಗ ಮಾಡಬೇಕು ಅನ್ನೋದನ್ನ ನೀವು ಕೋರ್ಸ್ ಅಲ್ಲಿ ಕಲಿಬೇಕು. ಅದು ಎಂಟ್ರಿ ಪಾಯಿಂಟ್, ಸ್ಟಾಪ್ ಲಾಸ್, ಟಾರ್ಗೆಟ್ ಅನ್ನ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಕೊಡಲ್ಲ. ಅದನ್ನ ನೀವು ಕೋರ್ಸ್ ಅಲ್ಲೇ ಕಲಿಬೇಕು. ಓಕೆನಾ? ಅದೇ ಪ್ರಕಾರದಲ್ಲಿ ನೋಡಿದಾಗ 157 ಇಂದ 108 50 ಪಾಯಿಂಟ್ಸ್ ನಿಮಗೆ ಸೆಲ್ಲಿಂಗ್ ಅಲ್ಲಿ ಸಿಕ್ಕಿದೆ. ಅದು ನೆಕ್ಸ್ಟ್ ಡೇ ನೋಡೋಣ. ಅದರ ನೆಕ್ಸ್ಟ್ ಡೇ ನೋಡಿದಾಗ ಅಂದ್ರೆ ನಾನು ಹೇಳ್ತಿರೋದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆನಾ? ನಾನು ಬೈಯರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇಲ್ಲ, ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 12 ಗಂಟೆ ಝೋನು ಅದಕ್ಕಿಂತ ಕೆಳಗಿದೆ. ಅದಾದ್ಮೇಲಿಂದ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ ಅಂಡ್ ರೀಟೆಸ್ಟ್ ಮಾಡಕ್ ಬಂದವನು ವಾಪಸ್ ಫಾಲ್ ಆಗಿದ್ದಾನೆ. ಅಂದ್ರೆ ನಾವು ಆಕ್ಚುಲ್ ಆಗಿ ನಾವಿದ್ದಿದ್ದು ಪುಟ್ ಸೈಡ್ ಅಲ್ಲಿ. ಸೊ ನಾವೀಗ ಇಲ್ಲಿ ಕಾಲ್ ಸೈಡ್ ಅಲ್ಲಿ ನೋಡೋಣ ಮೊನ್ನೆ ದಿವಸ ಏನಾಯ್ತಂತ. ನಾವು ಸ್ಕ್ರೀನ್ ಶಾಟ್ಸ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ಇದೆ. ನಾವು ಏನ್ ಹೇಳ್ತಿದೀವಿ ಅದನ್ನ ಆಲ್ರೆಡಿ ಮಾಡಿದೀವಿ. ಓಕೆನಾ? ಸೊ ಅದಕ್ಕಿಂತ ಮುಂಚಿನ ದಿವಸ ಅಂತ ಲೆಕ್ಕ ತಕೊಂಡಾಗ ನಾವೇನ್ ಮಾಡ್ಬೇಕು? ಇಲ್ಲಿ ಯಾವ್ದ್ರಲ್ಲಿ, ಈಗ ಇದು ಯಾವ ಡೇಟ್ ಅಲ್ಲಿ ಬರುತ್ತೆ? ಇದು 28th, ಕರೆಕ್ಟ್ ಅಲ್ವಾ? 28th. ಸೊ 28th ನೋಡಿದಾಗ 28th ಅಲ್ಲಿ 15 ನಿಮಿಷದ್ದು ಲೋ ಸೆಲ್ ಆದಾಗ ನೋಡಿ, ಜಸ್ಟ್ ನೋಡಿ, 15 ನಿಮಿಷದ ಲೋ 269 ಬ್ರೇಕ್ ಆದ್ಮೇಲಿಂದ ಅದು ಲೋ ಮಾಡಿದ್ದು 190 ಅಂಡ್ ಅಗೇನ್ ಲೋ ಮಾಡಿದ್ದು 173. ಅಂದ್ರೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ಇದು ಆಕ್ಚುಲಿ ಹೀಗಲ್ಲ, ನಾವು ಪುಟ್ಟಲ್ಲಿ ಆಕ್ಚುಲಿ ಅದ್ರ ಮೊನ್ನೆ ಅವತ್ತು ಪ್ರಾಫಿಟ್ ಮಾಡಿದೀವಿ. ಆ ಪುಟ್ಟಲ್ಲಿ ಪ್ರಾಫಿಟ್ ಮಾಡೋ ಲೆಕ್ಕದಲ್ಲಿ ನೋಡಿದಾಗ ನಾವು ಸೆಲ್ ಅನ್ನ ಇಲ್ಲೇ ಮಾಡ್ಬೋದು, 282 ಅಲ್ಲೇ ಸೆಲ್ ಮಾಡ್ಬೋದು. ಓಕೆನಾ? ನಮ್ ಸ್ಟೂಡೆಂಟ್ ಒಬ್ರು ಮಾಡಿದ್ದನ್ನು ನಿಮ್ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ದೆ, ಅವ್ರು ಸೆಲ್ಲಿಂಗೇ ಮಾಡಿದ್ದು. ಅದೇ ಪ್ರಕಾರದಲ್ಲಿ ಅವ್ರಿಗೆ ಮೋರ್ ದೆನ್ 150 ಪಾಯಿಂಟ್ ಸಿಕ್ಕಿದ್ದು. ಇದು ಸೆಲ್ಲಿಂಗ್ ಅಲ್ಲಿ ಸಿಕ್ಕಿದಂತಹ ಪವರ್. ಓಕೆನಾ? ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ ಹೋಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಹೋಗುದಿಲ್ಲ. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಈ ಡೈರೆಕ್ಷನ್ ಸೆಲ್ಲರ್ಸ್ಗಂತೂ ಹಬ್ಬ. ಬೈಯರ್ಸ್ ಗಳಿಗೆ ಏನಾಗುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ನಾವು ಹೊರಗೆ ಬರಬೇಕು, ಆ ಟೈಮಿಂಗ್ಸ್ ಅಲ್ಲೇ ಟ್ರೇಡ್ ಮಾಡಬೇಕು. ಆ ಟೈಮಿಂಗ್ಸ್ ಬಿಟ್ಟು ನಾವು ಮಾಡಕ್ ಹೋದ್ರೆ ಅದು ಬರಲ್ಲ. ಸೊ ಆ ಟೈಮಿಂಗ್ಸ್ ಅಲ್ಲಿ ನಮ್ಗೆ ಏನಾಗುತ್ತೋ ಆ ಟೈಮಲ್ಲಿ ಟ್ರೇಡ್ ಮಾಡ್ತೀವಿ, 10 ಪಾಯಿಂಟ್ 20 ಪಾಯಿಂಟ್ ಅಲ್ಲಿ ಹೊರಗೆ ಬರ್ತೀವಿ. ಬಟ್ ಸೆಲ್ಲರ್ಸ್ ಏನಂದ್ರೆ ಡಿಕೆ ವ್ಯವಸ್ಥೆ ಇರೋದ್ರಿಂದಾಗಿ ಅವರು ಸ್ಲೋಲಿ ಮಾಡ್ಕೊಂಡು ಹೋಗ್ಬೋದು, ಟ್ರಯಲಿಂಗ್ ಮಾಡ್ಬೋದು. ಈಗ ನೋಡಿ, ಟ್ರಯಲಿಂಗು ಈ ಕ್ಯಾಂಡಲಿನ ಹೈಕ್ ತಂದಿಟ್ರೆ 150 140 ಇದೆ, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಡೌನ್ ಅಲ್ವಾ? ಅವ್ರಿಗೆ ಇದಕ್ಕಿಂತ ಮೇಲ್ ಬಂದ್ರೆ ಸ್ಟಾಪ್ ಲಾಸ್ ಆದ್ರೂ ಸಹ 50 ಪಾಯಿಂಟ್ಸ್ ಇದೆ. ಇನ್ನು ಮುಂದೋದಷ್ಟು ಹೋಗ್ಲಿ ಅಂತ ಬಿಡಬಹುದು. ಕರೆಕ್ಟಾ? ಎಂಡ್ ಆಫ್ ದ ಡೇ ವರೆಗೂ ಏನ್ ಸಿಗುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡಬಹುದು. ಇದು ಇದರಲ್ಲಿ ಇರುವಂತಹ ಸ್ಟ್ರೆಂತ್, ಈ ಒಂದು ಸ್ಟ್ರಾಟಜಿಲಿ ಇರುವಂತಹ ಸ್ಟ್ರೆಂತ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕೋರ್ಸ್ ಅನ್ನ ಬೈ ಮಾಡಿದ್ರೆ ಈಸಿ. 2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸೆಲ್ಲಿಂಗ್ ಮಾಡ್ತೀರಿ, ಕರೆಕ್ಟ್ ಅಲ್ವಾ? ನೀವು ನಮ್ಮ ಒಂದು ಕೋರ್ಸ್ ಅನ್ನ ಬೈ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ರೋಬೋ ಆರ್ಡರ್ ಅನ್ನ ಪ್ಲೇಸ್ ಮಾಡ್ಬೋದು. ರೋಬೋ ಆರ್ಡರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ರೋಬೋ ಆರ್ಡರ್ ಅಲ್ಲಿ ಎಂಟ್ರಿ ಅಂದ್ರೆ ನಿಮ್ಗೆ GTT ಆರ್ಡರ್ ಅಂತ ಹೇಳ್ತಾರೆ. ಎಂಟ್ರಿ, ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್, ಇದು 3 ನೀವು ಸೆಟ್ ಮಾಡ್ಬೋದು. ನೀವು ವರ್ಕಿಂಗ್ ಪ್ರೊಫೆಷನಲ್ ಇದ್ರೂ ಸಹ ನಿಮಗೊಂದು 9:15 9:45 ಒಳಗೆ
9:15 9:45 ಮಾರ್ಕೆಟ್ ಡೈರೆಕ್ಷನ್ ನೋಡ್ಕೊಂಡು ನೀವು ಸೆಲ್ಲಿಂಗ್ ಅನ್ನ ಮಾಡಿಡ್ಬೋದು. ನಿಮ್ಮ ಹತ್ರ ಸ್ವಲ್ಪ ಕ್ಯಾಪಿಟಲ್ ಬೇಕಷ್ಟೇ. ಸೆಲ್ಲಿಂಗ್ ಮಾಡಿಟ್ಟು ಡೈಲಿ ಒಂದು 3% ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 2 to 3% ಅನ್ನ ಡೈಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 3% ನಿಮ್ಮ ಪ್ರಾಫಿಟ್ ಅಲ್ಲಿ ಬಂದೇ ಬರುತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಟ್ರೇಡ್ ಮಾಡ್ಬೋದು. ಆರಾಮಾಗಿರುತ್ತೆ. ಏನು ವಿತೌಟ್ ಎನಿ ಸ್ಟ್ರೆಸ್. ಬೈಯಿಂಗ್ ಮಾಡೋರು ಏನಂದ್ರೆ ಅಲರ್ಟ್ ಆಗಿರ್ಬೇಕು. ಆ ಟೈಮಲ್ಲಿ ಬೈ ಮಾಡಬೇಕು, ಟೈಮಿಂಗ್ಸ್ ಅಲ್ಲಿ ಬೈ ಮಾಡಿ ಟೈಮಿಂಗ್ಸ್ ಅಲ್ಲಿ ಎಕ್ಸಿಟ್ ಆಗಬೇಕು. ಆದ್ರೆ ಸೆಲ್ಲರ್ಸ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಪೊಸಿಷನ್ ಮಾಡಿ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡು ಒಂದು ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ. ಸೊ ನೀವು ಸೆಲ್ಲರ್ ಆಗಿದ್ರೆ ನಿಮ್ಗೆ ಈ ಸ್ಟ್ರಾಟಜಿ ಇನ್ನೂ ಸ್ವಲ್ಪ ಹೆಚ್ಚಿನ ಸ್ಟ್ರೆಂತ್ ಅನ್ನ ಕೊಡುತ್ತೆ ಅಂತ ಹೇಳ್ತಾ, ಈ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಯಾರೆಲ್ಲ ಸೆಲ್ಲಿಂಗ್ ಮಾಡ್ತಿದ್ದೀರೋ ಅವ್ರು ಇದಕ್ಕೆ ಕಮೆಂಟ್ ಅನ್ನ ಹಾಕಿ, ಸೊ ದಟ್ ಬಾಕಿಯವರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.